ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯ ನಂತರ ರಾಜ್ಯ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ. ದೇಶದಾದ್ಯಂತ ಇಂದಿನಿಂದ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಇವತ್ತಿನಿಂದ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಹೊಸ ಯೋಜನೆಗಳನ್ನು ಘೋಷಿಸುವಂತಿಲ್ಲ. ಹೊಸ ಕಾಮಗಾರಿಗಳಿಗೆ ಚಾಲನೆ ಕೊಡುವಂತಿಲ್ಲ. ಕಾಮಗಾರಿಗಳನ್ನು ಉದ್ಘಾಟಿಸುವಂತಿಲ್ಲ. ಸರ್ಕಾರಿ ಯಂತ್ರಗಳನ್ನು ಬಳಸುವಂತಿಲ್ಲ. ಸಚಿವರು, ಸಂಸದರು, ಮುಖ್ಯಮಂತ್ರಿಗಳು ಸರ್ಕಾರಿ ವಾಹನಗಳನ್ನು ವಾಪಸ್ ಕೊಡಬೇಕು. ಕಳೆದ ಸಲದಂತೆ ಈ ಸಲವೂ ಕೂಡ ದೇಶದಾದ್ಯಂತ 7 ಹಂತದಲ್ಲಿ ಮತದಾನ. ಕಳೆದ ಸಲದಂತೆ ಈ ಸಲವೂ ಕೂಡ ಕರ್ನಾಟಕದಲ್ಲಿ 2 ಹಂತದ ಮತದಾನ. ಕಳೆದ ಸಲದಂತೆ ಈ ಸಲ ಕೂಡ ಕರ್ನಾಟಕದಲ್ಲಿ 1 ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ. ಜೂನ್ 4ಕ್ಕೆ ಮತ ಎಣಿಕೆ ರಿಸಲ್ಟ್. ಒಂದ್ಸಲ ತೋರಿಸ್ತೀವಿ ನಿಮ್ಗೆ ಯಾವಾಗ ಎಲ್ಲೆಲ್ಲಿ ಮತದಾನ ಅಂತ. ಕರ್ನಾಟಕದ ವಿವರಗಳನ್ನು ಕೊಡ್ತೀವಿ. ಮೊದಲ ಹಂತದಲ್ಲಿ ನಾಮಪತ್ರ ಸಲ್ಲಿಕೆ ಆರಂಭ ಮಾರ್ಚ್ 28ನೇ ತಾರೀಖಿನಿಂದ. ಇದು ದೇಶದಾದ್ಯಂತ 2ನೇ ಹಂತ. ದೇಶದಾದ್ಯಂತ ಮೊದಲ ಹಂತದಲ್ಲಿ ಇನ್ನು 5 ದಿವಸಕ್ಕೆ ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳುತ್ತೆ. ದೇಶದಾದ್ಯಂತ 2ನೇ ಹಂತ ನಡೆಯುವಾಗ ಕರ್ನಾಟಕದಲ್ಲಿ ಮೊದಲ ಹಂತ ನಡೆಯುತ್ತೆ. ಮಾರ್ಚ್ 28 ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳುತ್ತೆ. ಆವತ್ತು ನೋಟಿಫಿಕೇಶನ್ ಆಗುತ್ತೆ. ಏಪ್ರಿಲ್ 4ರವರೆಗೂ ನಾಮಪತ್ರ ಸಲ್ಲಿಸಬಹುದು. ಏಪ್ರಿಲ್ 5ನೇ ತಾರೀಕು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಏಪ್ರಿಲ್ 8ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ಏಪ್ರಿಲ್ 26 ಮತದಾನ. ಕರ್ನಾಟಕದಲ್ಲಿ ಮೊದಲ ಹಂತಕ್ಕೆ ಮತದಾನ ಏಪ್ರಿಲ್ 26ನೇ ತಾರೀಕು. ಕರ್ನಾಟಕದ ಮ್ಯಾಪ್ ಬಂದಿದ್ರೆ ಯಾವುದಾದ್ರು ಕ್ಷೇತ್ರ ಅಂತ ಎಕ್ಸ್ಪ್ಲೇನ್ ಮಾಡಬಹುದು. ಮೊದಲ ಹಂತ ನೋಡ್ತಾ ಇದ್ದೀರಿ. ದಕ್ಷಿಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು 14 ಕ್ಷೇತ್ರಗಳು. ಕೇಸರಿ ಕಲರ್ನಲ್ಲಿ ಏನು ಕಾಣಿಸ್ತಾ ಇದೆ, ಆರೆಂಜ್ ಕಲರ್ನಲ್ಲಿ ಮೊದಲ ಹಂತದ ಮತದಾನ ಈ ಕ್ಷೇತ್ರಗಳಿಗೆ. ಚಿತ್ರದುರ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಕೇಂದ್ರ. ಇಷ್ಟು ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತೆ ಏಪ್ರಿಲ್ 26ನೇ ತಾರೀಕು. ಹಳದಿ ಬಣ್ಣದಲ್ಲಿ ಕಾಣಿಸ್ತಾ ಇರುವ ಲೋಕಸಭಾ ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಮತದಾನ ನಡೆಯುತ್ತೆ. 2ನೇ ಹಂತ. ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳೋದು ಏಪ್ರಿಲ್ 12ನೇ ತಾರೀಕು. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಏಪ್ರಿಲ್ 19. ನಾಮಪತ್ರ ಪರಿಶೀಲನೆ ಆಗೋದು ಏಪ್ರಿಲ್ 20ನೇ ತಾರೀಕು. ನಾಮಪತ್ರ ವಾಪಸ್ಗೆ ಕೊನೆಯ ದಿನ ಏಪ್ರಿಲ್ 22. ಮತದಾನ ಮೇ 7ನೇ ತಾರೀಕು. 2ನೇ ಹಂತ. ಈ ಮ್ಯಾಪ್ನಲ್ಲಿ ರೆಡ್ ಕಲರ್ನಲ್ಲಿ ಏನು ನೋಡ್ತಾ ಇದ್ದೀರಿ, ಈ ಕ್ಷೇತ್ರಗಳಿಗೆ ಮತದಾನ ಮೇ 7ನೇ ತಾರೀಕು. ಯಾವ್ಯಾವ ಕ್ಷೇತ್ರಗಳು?
ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಧಾರವಾಡ, ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ರಾಯಚೂರು, ವಿಜಯಪುರ, ಕಲಬುರಗಿ, ಬೀದರ್ ಇಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ಮೇ 7ನೇ ತಾರೀಕು. ಎರಡನೇ ಹಂತದಲ್ಲಿ ಮತದಾನ ಮಾಡಿದವರು ರಿಸಲ್ಟ್ಗೆ ಹೆಚ್ಚು ಕಡಿಮೆ ಒಂದು ತಿಂಗಳು ಕಾಯಬೇಕು, ಹತ್ತತ್ರ ಒಂದು ತಿಂಗಳು. ಜೂನ್ 4ನೇ ತಾರೀಕು ರಿಸಲ್ಟ್. ಜೂನ್ 4ನೇ ತಾರೀಕು ರಿಸಲ್ಟ್. ದೇಶದಾದ್ಯಂತ ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದಲ್ಲಿ 21 ರಾಜ್ಯಗಳ 102 ಕ್ಷೇತ್ರಗಳಿಗೆ ಏಪ್ರಿಲ್ 19ನೇ ತಾರೀಕು ಮತದಾನ ಆಗುತ್ತೆ. ಎಲ್ಲ ರಿಸಲ್ಟು ಜೂನ್ 4ನೇ ತಾರೀಕೆ. ಎರಡನೇ ಹಂತ 13 ರಾಜ್ಯಗಳ 59 ಕ್ಷೇತ್ರಗಳಿಗೆ. ಆ 13 ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಇದೆ. 13 ರಾಜ್ಯಗಳ 59 ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ಆಗುತ್ತೆ. ಅದರಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ. ಈ ಮತದಾನ ಏಪ್ರಿಲ್ 26ನೇ ತಾರೀಕು. ಮೂರನೇ ಹಂತ 12 ರಾಜ್ಯಗಳ 94 ಕ್ಷೇತ್ರಗಳು, ಅದರಲ್ಲಿ ಕರ್ನಾಟಕದ 14 ಕ್ಷೇತ್ರಗಳು ಇದ್ದಾವೆ. ನಾಲ್ಕನೇ ಹಂತ 10 ರಾಜ್ಯಗಳ 96 ಕ್ಷೇತ್ರಗಳು, ಮೇ 13ಕ್ಕೆ ಮತದಾನ. 5ನೇ ಹಂತ 10 ರಾಜ್ಯಗಳ 96 ಕ್ಷೇತ್ರಗಳು, ಮೇ 20ಕ್ಕೆ ಚುನಾವಣೆ. 6ನೇ ಹಂತದಲ್ಲಿ 7 ರಾಜ್ಯಗಳ 57 ಕ್ಷೇತ್ರಗಳು, ಮೇ 25ಕ್ಕೆ ಚುನಾವಣೆ. ಕೊನೆಯ ಹಂತ 7ನೇ ಹಂತ 8 ರಾಜ್ಯಗಳ 57 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಜೂನ್ 1ಕ್ಕೆ ಮತದಾನ. ಇದು ದೇಶದಾದ್ಯಂತ 7 ಹಂತಗಳಲ್ಲಿ ನಡೆಯುವ ಮತದಾನದ ವಿವರ. 10.5 ಲಕ್ಷ ಪೋಲಿಂಗ್ ಬೂತ್ಗಳಿದ್ದಾವೆ. 10.5 ಲಕ್ಷ ಪೋಲಿಂಗ್ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. 1.5 ಕೋಟಿ ಅಧಿಕಾರಿಗಳು ಪೋಲಿಂಗ್ ಪ್ರಾಸೆಸ್ನಲ್ಲಿ ಭಾಗವಹಿಸ್ತಾರೆ. 55 ಲಕ್ಷ EVMಗಳನ್ನು ಬಳಸಲಾಗುತ್ತೆ. 4 ಲಕ್ಷ ವಾಹನಗಳು ಬಳಕೆಯಾಗ್ತವೆ. ಒಟ್ಟಾರೆ ಚುನಾವಣಾ ಪ್ರಾಸೆಸ್ ಈ ಸಲ 100 ಕೋಟಿಗೆ ತಲುಪಬಹುದು ಮತದಾರರ ಸಂಖ್ಯೆ ಅನ್ನುವ ಅಂದಾಜಿತ್ತು. 100 ಕೋಟಿ ಆಗಿಲ್ಲ, 97 ಕೋಟಿ ಮತದಾರ. 97 ಕೋಟಿ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡಬಹುದು. 97 ಕೋಟಿಯಲ್ಲಿ 49.7 ಕೋಟಿ ಪುರುಷರಿದ್ದಾರೆ, 47.1 ಕೋಟಿ ಮಹಿಳೆಯರಿದ್ದಾರೆ, 48,000 ತೃತೀಯ ಲಿಂಗಿಗಳಿದ್ದಾರೆ. ಇವರಲ್ಲಿ 1,80,00,000 ಜನ ಮೊದಲ ಸಲ ಮತದಾನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವೋಟರ್ಸ್ 1,80,00,000. और अगर पूरी फेज वाइज हम पिक्चर दें, ये भी एक अच्छी स्नैपशॉट है, जिसमें फेज 1 में 102 कॉन्स्टिट्यूएंसीज, फेज 2 में 89, फेज 3 में 94, फेज 4 में 96, 49, 57, 57. So we'll start with the 102, the largest, slowly come down and finish northeast, move up from the south and फिनिश दी वेस्टर्न एरिया. तो इसमें वेदर और हर चीज़ का ध्यान रखते हुए काफ़ी सोचने के बाद ये शेड्यूल बनाया गया है. विद दिस जो सिंगल पोल डेट है वो 22 स्टेट में होगी. 2 राज्य 4 बार में जाएंगे, कर्नाटका, राजस्थान, त्रिपुरा, मणिपुर. 3 फेज में 2 जाएंगे, छत्तीसगढ़ एंड असम. 4 फेज में 3 जाएंगे, उड़ीसा, मध्य प्रदेश, झारखंड. 5 फेज में 2 जाएंगे, महाराष्ट्र एंड जम्मू कश्मीर. जम्मू कश्मीर की हर पार्लियामेंट्री कॉन्स्टिट्यूएंसी के लिए 1 फेज होगी. और 7 फेज में 3 जाएंगे, उत्तर प्रदेश, बिहार एंड वेस्ट बंगाल. की है हमने. और अगर पूरी फेज वाइज हम पिक्चर दें, ये भी एक अच्छी
स्नैपशॉट है, जिसमें फेज 1 में 102 कॉन्स्टिट्यूएंसीज, फेज 2 में 89, फेज 3 में 94, फेज 4 में 96, 49, 57, 57. So we'll start with the 102, the largest, slowly come down and finish northeast, move up from the south and finish the western area. तो इसमें वेदर और हर चीज़ का ध्यान रखते हुए काफ़ी सोचने के बाद ये शेड्यूल बनाया गया है। विद दिस जो सिंगल पोल डेट है वो 22 स्टेट में होगी। 2 राज्य 4 बार में जाएंगे, कर्नाटका, राजस्थान, त्रिपुरा, मणिपुर। 3 फेज में 2 जाएंगे, छत्तीसगढ़ एंड असम। 4 फेज में 3 जाएंगे, उड़ीसा, मध्य। ಕೇಂದ್ರ ಚುನಾವಣಾ ಆಯುಕ್ತರು ಏನೋ ಕನ್ಫ್ಯೂಷನ್ ಮಾಡ್ಕೊಂಡ್ರ ಅಂತ. ಕರ್ನಾಟಕ 4 ಫೇಸ್ನಲ್ಲಿ ಚುನಾವಣೆ ಅಂದರು, ಆ್ಯಕ್ಚುಲಿ 2 ಫೇಸ್ನಲ್ಲಿ ಆಗ್ತಾ ಇದೆ. ದೇಶದಾದ್ಯಂತ 2ನೇ ಹಂತದ ಚುನಾವಣೆ ನಡೆಯುವ ಕರ್ನಾಟಕದಲ್ಲಿ ಮೊದಲ ಹಂತ ದಕ್ಷಿಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ, ದೇಶದಾದ್ಯಂತ 3ನೇ ಹಂತದ ಚುನಾವಣೆಗಳು ನಡೀತಾ ಇರುವಾಗ ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಗಳು ನಡೆಯುತ್ತೆ, ಮತದಾನ ಆಗುತ್ತೆ. ಉತ್ತರ ಕರ್ನಾಟಕದ ಅಂದರೆ ಶಿವಮೊಗ್ಗ, ದಾವಣಗೆರೆಯಿಂದ ಮೇಲ್ಗಡೆ ಆ ಕ್ಷೇತ್ರಗಳಿಗೆ 2ನೇ ಹಂತದಲ್ಲಿ ಮತದಾನ ಆಗುತ್ತೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಶುರುವಾಯ್ತು ಹಬ್ಬ. ಅಜಿತ್, ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದ ಒಂದು ಪ್ರಜಾಪ್ರಭುತ್ವದ ಜಾತ್ರೆ. ಪ್ರಾಯಶಃ ಇಡೀ ವಿಶ್ವದಲ್ಲಿ ಇಷ್ಟೊಂದು ಕರಾರುವಕ್ಕಾಗಿ ಚುನಾವಣೆಗಳನ್ನು 97 ಕೋಟಿ ಜನತೆ. ನಾನು ನೆನ್ನೆ ಎಲ್ಲೋ ಡೇಟಾ ನೋಡ್ತಾ ಇದ್ದೆ, ಪ್ರಪಂಚದಾದ್ಯಂತ ಎಷ್ಟು ಜನ ಮತದಾನ ಮಾಡ್ತಾರಲ್ಲ ಎಲ್ಲ ದೇಶಗಳಿಗೆ ಸೇರಿಸಿ ಈಕ್ವಲಿ ಅದಕ್ಕಿಂತ ಜಾಸ್ತಿ ಭಾರತ ಒಂದರಲ್ಲೇ ಇದ್ದಾರೆ ಅಂತ. ಪ್ರಪಂಚದಾದ್ಯಂತ ಇರುವ ಡೆಮೋಕ್ರಸಿಗಳಲ್ಲಿ ಬದುಕುವ ಜನ ಎಷ್ಟು ಜನ ಮತದಾನ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಜನ ಭಾರತ ಒಂದರಲ್ಲೇ ಇದ್ದಾರೆ ಅಂತ. ಯಾಕಂದರೆ ನಮ್ಮಷ್ಟೇ ಜನಸಂಖ್ಯೆ ಚೈನಾದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಓಟ್ ಹಾಕೋದಿಲ್ಲ ಅವರು. ಹಾಗಾಗಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ. ಅಮೇರಿಕಾದಲ್ಲೂ ಕೂಡ ನೀವು ಮತ ಎಣಿಕೆ ನೋಡಿ, ಸುದೀರ್ಘ ಅವಧಿಯವರೆಗೆ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಭಾರತದಲ್ಲಿ ಮತ ಎಣಿಕೆಯು ಕೂಡ ನಿಮಗೆ ಹೆಚ್ಚು ಕಡಿಮೆ 3 ರಿಂದ 4 ಗಂಟೆಗಳಲ್ಲಿ 80% ಮತ ಎಣಿಕೆ ಮುಗಿಯುತ್ತೆ. ಉಳಿದಿದ್ದ 20% ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಕೆಲವೊಂದು ಸಲ ಟೆಕ್ನಿಕಲ್ ಸ್ಲ್ಯಾಗ್ಗಳಿರ್ತವೆ. ಉಳಿದಂತೆ ಬೈ ಆ್ಯಂಡ್ ಲಾರ್ಜ್ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ಸ್ ನಡೀತಕ್ಕಂಥದ್ದು ಭಾರತದಲ್ಲಿ. ನಾಮಕಾವಸ್ಥೆ ಚುನಾವಣೆಗಳು ಭಾರತದಲ್ಲಿ ನಡೆಯಲ್ಲ. ಇನ್ನು ಅನೇಕ ದೇಶಗಳಲ್ಲಿ ಚುನಾವಣೆಗಳು ನಡೀತವೆ. ಆದರೆ ಈಗ ಪಕ್ಕದ ಬಾಂಗ್ಲಾದಲ್ಲಿ ನೋಡಿದ್ವಿ, ವಿರೋಧ ಪಕ್ಷಗಳು ಆ ಚುನಾವಣಾ ವ್ಯವಸ್ಥೆಯಲ್ಲೇ ಒಳಗಡೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನದಲ್ಲಿ ನಾವು ನೋಡ್ತೀವಿ, ಪಾಕಿಸ್ತಾನದಲ್ಲಿ ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಸೇನೆಯ ಮೇಲೆ, ಸರ್ಕಾರದ ಮೇಲೆ ಹೊರಿಸ್ತವೆ. ಉಳಿದ ಅನೇಕ ದೇಶಗಳಲ್ಲಿ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ಸ್ಗಿಂತ ಭಾರತದಲ್ಲಿ ಬೈ ಆ್ಯಂಡ್ ಲಾರ್ಜ್ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ಸ್ಗಳು ನಡೀತವೆ. ಮೊದಲೊಂದು ಕಾಲ ಇತ್ತು, ನಾವು ಗುಂಡಾಗಿರಿಗಳನ್ನು, ಬೂತ್ ಕ್ಯಾಪ್ಚರಿಂಗ್ ಮಾಡ್ತಕ್ಕಂಥದ್ದನ್ನು ಬಿಹಾರ್, ಪಶ್ಚಿಮ ಬಂಗಾಲ್, ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ನೋಡಿದ್ವಿ. ಅಲ್ಲೂ ಕೂಡ ಈಗ ಕಳೆದ 15 ರಿಂದ 20 ವರ್ಷಗಳಲ್ಲಿ ಒಂದು ಸಿಂಗಲ್ ಇನ್ಸಿಡೆಂಟ್ ಇಲ್ಲದೆ ನಡೆಯುವ ಚುನಾವಣೆಗಳು ಬಿಹಾರದಲ್ಲೂ ಕೂಡ ನಡೀತವೆ. ಪಶ್ಚಿಮ ಬಂಗಾಳದಲ್ಲಿ ಮಾರಾಮಾರಿ ಬೂತ್ನ ಹೊರಗಡೆ ನಡೆಯೋದು ಬೇರೆ, ಆದರೆ ಬೂತ್ ಕ್ಯಾಪ್ಚರಿಂಗ್ನಂಥ, ಖೋಟಾ ಬೋಗಸ್ ವೋಟಿಂಗ್ನಂಥ ಪ್ರಕ್ರಿಯೆಗಳು ಇಲ್ಲವೇ ಇಲ್ಲ. ನಾನು ಪೂರ್ತಿ 100% ನಡೆಯಲ್ಲ ಅಂತಕ್ಕಂಥದ್ದನ್ನು ಹೇಳಲಾರೆ. ಆದರೆ ಫುಲ್ ಪ್ರೂಫ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಜಾರಿಗೆ ತಂದಿದೆ. ಪಕ್ಷಪಾತಿ ಅಧಿಕಾರಿಗಳು, ಪಕ್ಷಪಾತಿ ಸಿಬ್ಬಂದಿ ವರ್ಗದ ಮಧ್ಯೆಯೂ ಕೂಡ ವ್ಯವಸ್ಥೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಆದಷ್ಟು ಕಡಿಮೆ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಒಂದು ಒತ್ತಡಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಇಡೀ ವಿಶ್ವ ಭಾರತದ ಚುನಾವಣೆಯನ್ನು ನಿಶ್ಚಿತವಾಗಿ ಒಂದು ಬೆರಗಿನ ಕಣ್ಣಿನಿಂದ ನೋಡುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ನೀವೇ ಹೇಳ್ತಾ ಇದ್ರಿ, ಪ್ರಪಂಚದ ಬೇರೆ 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 ದೇಶಗಳಲ್ಲಿ ಒಟ್ಟೆಷ್ಟು ವೋಟ್ ಆಗುತ್ತೋ ಅಷ್ಟು ವೋಟ್ ಭಾರತದಲ್ಲೇ ಆಗುತ್ತೆ. 97 ಕೋಟಿ, ನೀವು 70% ಹೆಚ್ಚು ಕಡಿಮೆ ಹಿಡಿದ್ರು 60-65 ಕೋಟಿ ಜನ ವೋಟ್ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಒಂದೇ ದಿನ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೋಟ್ ಹಾಕ್ತಕ್ಕಂಥದ್ರೆ 7 ಹಂತದಲ್ಲಾದರೂ ಕೂಡ 70 ಕ್ಷೇತ್ರ 80 ಕ್ಷೇತ್ರಗಳಲ್ಲಿ ಒಂದೇ ದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಸಿಡೆಂಟ್ ಫ್ರೀ ಚುನಾವಣೆಗಳು ಏನು ಭಾರತದಲ್ಲಿ ನಡೀತವೆ. ಮತ್ತು ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಂದು
ಸೌಂದರ್ಯ ಏನು, ಇದನ್ನು ಜಾತ್ರೆ ಅಂತ ಯಾಕೆ ಕರೆಯಲಾಗತ್ತೆ ಅಂದರೆ ಮೊದಲೆಲ್ಲ ಅಧಿಕಾರ ಹಸ್ತಾಂತರ ರಕ್ತಪಾತದ ಮುಖಾಂತರ ನಡೀತಾ ಇತ್ತು. ರಾಜಸತ್ತೆಯಲ್ಲಿದ್ದಾರೆ. ಹೌದು ಹೌದು. ಪ್ರಜಾಪ್ರಭುತ್ವ ಯಾಕೆ ಅಂತಂದರೆ ಒಂದು ರಕ್ತದ ಕಲೆ ಇಲ್ಲದೆ ಅಧಿಕಾರದ ಹಸ್ತಾಂತರ ಒಂದು ಪಾರ್ಟಿ ಅಂದರೆ ಐಡಿಯಾಲಜಿಕಲ್ ಅನ್ನಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆಯಲ್ಲನ್ನಿ ಒಂದು ಎಕ್ಸ್ಟ್ರೀಮ್ನಿಂದ ಇನ್ನೊಂದು ಎಕ್ಸ್ಟ್ರೀಮ್ಗೆ ಅಧಿಕಾರ ಹಸ್ತಾಂತರದ ಏನೊಂದು ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಭಾರತದಲ್ಲಿ ಏನೊಂದು ವರ್ಸೆಟ್ಯಾಲಿಟಿ ಇದೆ, ಜೋಗ್ರಫಿಕಲ್ ವರ್ಸೆಟ್ಯಾಲಿಟಿ ಇದೆ, ಕಲ್ಚರಲ್ ಡೈವರ್ಸಿಟಿ ಇದೆ, ಒಂದು ರೀತಿ ಭಾಷೆಗಳ ಡೈವರ್ಸಿಟಿ ನಿಶ್ಚಿತವಾಗಿದೆ, ಜೊತೆಗೆ ಪೊಲಿಟಿಕಲ್ ಡೈವರ್ಸಿಟಿ ಕೂಡ ಇದೆ. ಈಗ ಅಮೆರಿಕಾದಲ್ಲಿ ಎರಡೇ ಪಕ್ಷಗಳು ಇರ್ತಕ್ಕಂಥದ್ದು, ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಪಕ್ಷ ಇರ್ತಕ್ಕಂಥ. ಆದರೆ ಭಾರತದಲ್ಲಿ ಎಷ್ಟೊಂದು ಪಕ್ಷಗಳು ಈ ಚುನಾವಣಾ ವ್ಯವಸ್ಥೆಯಲ್ಲಿ ಭಾಗವಹಿಸ್ತವೆ, ಎಷ್ಟು ಪ್ರಾದೇಶಿಕ ಪಕ್ಷಗಳಿವೆ, ರಾಷ್ಟ್ರೀಯ ಪಕ್ಷಗಳು 2-3 ಇರ್ಬೋದು. ಅಂದರೆ ಸರಿಯಪ್ಪ, ಕಾಂಗ್ರೆಸ್, BJP, ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷ, ಕಮ್ಯುನಿಸ್ಟ್ ಪಕ್ಷಗಳಂತ ಇರ್ಬೋದು. ಆದರೆ ಎಷ್ಟೊಂದು ಪ್ರಾದೇಶಿಕ ಪಕ್ಷಗಳಿವೆ. ಅವುಗಳೆಲ್ಲವನ್ನು ಒಂದು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಕ್ಕಂಥದ್ದು ಪ್ರಜಾಪ್ರಭುತ್ವದ ಬೆರಗು. ನಮಗೆ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಬೇಸರಗಳಿರ್ಬೋದು ಅಜಿತ್, ಆದರೆ ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್ ಆಫ್ ಇಲೆಕ್ಷನ್ಸ್ ವಿ ಆರ್ ಹೋಲ್ಡಿಂಗ್ ಅನ್ನೋದು ಕೂಡ ನಮಗೆ ಹೆಮ್ಮೆಯ ವಿಷಯವಾಗಿರಬೇಕು. ನನಗನ್ಸುತ್ತೆ ರಾಜಕೀಯ ಪಕ್ಷಗಳ ಮೇಲಾಟ, ಜಿದ್ದಾಜಿದ್ದಿ, ಕುಸ್ತಿ ಇವೆಲ್ಲವೂ ನಡೀತಾನೆ ಇರುತ್ತೆ. ಪ್ರಜಾಪ್ರಭುತ್ವ ಅಂದರೆ ಅದು ನಡೀಲೇಬೇಕು. ಆದರೆ ಚುನಾವಣೆಯಲ್ಲಿ ಮುಖ್ಯ ಆಗಿರ್ತಕ್ಕಂಥದ್ದೇನು, ನಾವು ದಿನವೂ ಇವ್ರು ಯಾವ ಪಾರ್ಟಿಗೆ ಹೋಗ್ತಾರೆ, ಅವ್ರು ಯಾವ ಪಾರ್ಟಿಗೆ ಹೋಗ್ತಾರೆ ಅಂತ ಮನೆಯಲ್ಲಿ ಕುಳಿತುಕೊಂಡು ಡ್ರಾಯಿಂಗ್ ರೂಮ್ನಲ್ಲಿ ನೋಡುವ ಜನತೆ ತನಗೊಂದು ಅವಕಾಶ ಸಿಕ್ಕಿದ್ದನ್ನು ಬಳಸ್ಕೊಳ್ಬೇಕು. ಅದು ಚುನಾವಣೆಯ ಮಹತ್ವವನ್ನು ಮತ್ತು ಈ ಜಾತ್ರೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ನಾವು ಮೂಕ ಪ್ರೇಕ್ಷಕರಾಗಿ ನಾವು ವ್ಯವಸ್ಥೆ ಬದಲಾವಣೆಯೇ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಮನೆಯಲ್ಲೇ ಇರ್ತೀವಿ, ನಾವು ಚುನಾವಣೆಯ ದಿನ ಟೂರ್ ಹೋಗ್ತೀವಿ ಅಂತಕ್ಕಂಥದ್ದು ಏನಾದರೂ ಪ್ಲ್ಯಾನ್ ಹಾಕ್ತಿದ್ರೆ ಹೋಲ್ಡ್ ಆನ್. ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನ ಆಗುವಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಪ್ರಜೆಗಳಾಗಿ ನಮ್ಮ ಹಕ್ಕು ಕೂಡ ಹೌದು, ಕರ್ತವ್ಯ ಕೂಡ ಹೌದು. ಹೀಗಾಗಿ ಏಪ್ರಿಲ್ 26, ಮೇ 7 ಈ 2 ದಿನಗಳನ್ನು, ಏಪ್ರಿಲ್ 26 ದಕ್ಷಿಣ ಕರ್ನಾಟಕದ ಜನ, ಮೇ 7 ಉತ್ತರ ಕರ್ನಾಟಕದ ಜನ ನೆನಪಿನಲ್ಲಿಟ್ಕೊಂಡು ಆದಷ್ಟು ಹೆಚ್ಚು ಯಾವುದೇ ಪಾರ್ಟಿಗೆ ಓಟ್ ಹಾಕಿ, ಆದರೆ ಮತಗಟ್ಟೆಗೆ ಬನ್ನಿ ಅಂತಕ್ಕಂಥದ್ದು ಕಳಕಳಿಯ ಮನವಿ ಅಜಿತ್. ಇಂಥದ್ದೊಂದು ವ್ಯವಸ್ಥೆ ಜಾರಿಗೆ ಬರಬೇಕಾದ್ರೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ರೀ. ಅನೇಕ ದೇಶಗಳ ಜನರ ಕನಸಿದು. ನಮ್ಮ ಸರ್ಕಾರವನ್ನು ನಾವು ಆರಿಸಿಕೊಳ್ಳುವ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಅಂತ ಅನೇಕ ದೇಶಗಳಲ್ಲಿ ಈಗಲೂ ಜನ ಕೂತ್ಕೊಂಡು ಬಡದಾಡ್ತಿದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಬೇಜಾರಾಗುತ್ತೆ. ಇವತ್ತು ಕೂಡ ಏನೋ ಚೀಫ್ ಎಲೆಕ್ಷನ್ ಕಮಿಷನರ್ ಮಾತಾಡಿದರು, ಅರ್ಬನ್ ಆಪಥಿ ಅಂತ ಹೇಳಿದ್ರು. ಅಜಿತ್, ಅರ್ಬನ್ ಆಪಥಿ ಕಾರ್ಪೊರೇಷನ್ ಇಲೆಕ್ಷನ್ಸ್ನಲ್ಲಿ ಅತಿ ಹೆಚ್ಚು ಜಾಸ್ತಿ ಇರುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಅದು ಇನ್ನೊಂದಿಷ್ಟು ನೋಡಿ, ಅಂದರೆ ಅದು ವಿಚಿತ್ರ. ಇರಿ ಪ್ರಶಾಂತ್, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.